ನಮಗೆಲ್ಲರಿಗೂ ರಾಹುಲ್ ಜಾರಕಿಹೊಳಿ ಅವ್ರನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದಾಗಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಾವೆಲ್ಲರಿಗೂ, ಯಾಕಂದರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿ ಇವತ್ತು ಬೆಳಗಾವಿ DC ಅವಿರೋಧ ಆಯ್ಕೆ ಆದರು. ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲರೂ ಸಹಕಾರದಿಂದ ಅವರು ಅವಿರೋಧ ಆಯ್ಕೆಯಾಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಧಿಯಾಗಿ ಬಂದಿದ್ದರು. ತಾವೆಲ್ಲರೂ ಬೆಳಗಾವಿ ಭಾಗದಲ್ಲಿರುವಂಥ, ಯಾಕಂದ್ರೆ ತಾವೆಲ್ಲ PKPSನ ಸದಸ್ಯರಿಗೆ ಇವತ್ತು ತಮ್ಮಲ್ಲಿ ನೋಡಿರ್ಬೋದು. ಯಾಕಂದ್ರೆ ಹಿಂದಿನ ಅಧ್ಯಕ್ಷರಿಗೆ ಈಗಿನ ಅಧ್ಯಕ್ಷರಿಗೆ ಬದಲಾವಣೆ ಏನೈತೆ ಅನ್ನೋದು ಇವತ್ತು ತಾವು ನೋಡಿದ್ರಿ. ಈ ಥರ ಯಾವತ್ತೂ DCC ಬ್ಯಾಂಕ್ ವಿಚಾರದಾಗ ಕರೆದು ತಮ್ಮ ಸಲಹೆ ಸೂಚನೆಗಳನ್ನು ಯಾವತ್ತೂ ಕೇಳ್ತಿರಕ್ಕಿಲ್ಲ. ಯಾಕಂದ್ರೆ ಕೇಳಕ್ಕೆ ಹಿಂದಿನವ್ರಿಗೆ ಟೈಮ್ ಇರೋಕ್ಕಿಲ್ಲ. ಯಾಕಂದ್ರೆ ಇವತ್ತೆಲ್ಲರೂ ಕರೆದು ತಮ್ಮ ಅಭಿಪ್ರಾಯ, ತಮ್ಮ ವಿಚಾರನ ಎಲ್ಲರೂ ಒಬ್ಬರು ಯಾಕಂದ್ರೆ ಸಲಹೆ ಕೊಟ್ಟರೆ, ಯಾಕಂದ್ರೆ ಕಬ್ಬಿನ ಬಿಲ್ಲನ್ನ ತಾವು PKPS ಸೊಸೈಟಿ ಕೊಟ್ರಂದ್ರೆ PKPS ಸೊಸೈಟಿಗೂ ದೊಡ್ಡ ವ್ಯವಹಾರ ಆಗ್ತೈತೆ. ಅಲ್ಲ ಅಂದ್ರೆ ಟರ್ನೋವರ್ ಜಾಸ್ತಿ ಸಿಗ್ತೈತೆ, ರೈತರಿಗೆ ಅನುಕೂಲ ಆಗ್ತೈತೆ, DCC ಬ್ಯಾಂಕಿಗೆ ಅನುಕೂಲ ಆಗ್ತೈತೆ. ನಮ್ಮ ಕಾಂಬ್ಳೆ ಅವ್ರು ಕೆಲವೊಂದು ಎಲ್ಲ ವಿಚಾರನ ಅವರು ಹೇಳಿದ್ರು. ಅವ್ರು ಯಾಕಂದ್ರೆ ಹಿಂದೆ ನಮ್ಮ ಶುಗರ್ ಫ್ಯಾಕ್ಟ್ರಿ MD ಕೆಲಸ ಮಾಡಿದ್ರು ಅವರು ಕೆಲವೊಂದೆಲ್ಲ ವಿಚಾರಣೆ ಇವರು, ಇನ್ನೂ ಕೆಲವೊಂದು ಮರಾಠಿ ಭಾಗದಲ್ಲಿರುವಂಥ ನಮ್ಮ ರೈತರು ಅವರು ಕೆಲವೊಂದೆಲ್ಲ ವಿಚಾರಣೆ ಇದೆ. ಇವನ್ನೆಲ್ಲ ಗಮನದಲ್ಲಿ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲರೂ ನೋಟ್ ಮಾಡ್ಕೊಂಡಾರ. ಅಂದರೆ ಎಲ್ಲ ವಿಚಾರ ಭಾಳ ಗಂಭೀರವಾಗಿ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾರೋ. ತಾವೆಲ್ಲರೂ ಒಂದನ್ನೊಂದು ವಿನಂತಿ, ಯಾಕಂದರೆ ಇದು ಮುಗಿದ ನಂತರ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರನ ಬ್ಯಾಂಕಿನ ಹೊಸ ಯೋಜನೆಗಳನ್ನ ತಮ್ಮ ಮುಂದೆಲ್ಲ ಇಡ್ತಾರೆ ಅವರು. ತಾವೆಲ್ಲರೂ, ಯಾಕಂದ್ರೆ ಬೆಳಗಾವಿ ತಾಲೂಕು 3 ಭಾಗದಲ್ಲಿ ಅಂದರೆ ಡಿವೈಡ್ ಆಗೈತೆ. ಅಂದ್ರೆ ಒಂದು ಮರಾಠ ಬೆಲ್ಟ್ ಇದೆ, ಒಂದು ಕನ್ನಡ ಬೆಲ್ಟ್ ಇದೆ, ಒಂದು MP ಮಾಡಿ ಬೆಲ್ಟ್ ಇದೆ. ಅಂದ್ರೆ 3 ಬೆಲ್ಟ್ ಅಂದರೆ ಹಿಂಗಾಗಿದೆ. ಅದಕ್ಕೆ ತಾವೆಲ್ಲರಿಗೂ PKPS ಅವ್ರಿಗೆ ಒಂದು ವಿನಂತಿ ಮಾಡ್ಕೊತನು. ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಈ ಭಾಗದ ಅಂದ್ರೆ ನಿರ್ದೇಶಕರಾಗಿದ್ದಾರೆ. ತಾವು ಯಾರು ಅಂದ್ರೆ ಅಂಜಿಕೆ, ಭಯ, ಟೆನ್ಷನ್ ಒಟ್ಟೆ ಮಾಡ್ಕೊಬಾರ್ದು. ಏನಪ್ಪ ಜಾರಕಿಹೊಳಿ ಅವ್ರು ಡೈರೆಕ್ಟರ್ ಆದರು ಹೆಂಗಂತೇಳಿ ಭಾಳ ನಿಮ್ಮ ರಾಹುಲ್ ಜಾರಕಿಹೊಳಿ ಭಾಳ ಸಮಾಧಾನ ಅದಾರ. ಅಂದರೆ ಯಾರಿಗೂ ಯಾಕಂತೇಳಿ ಮಾತಾಡ್ದವ್ರು ಅವ್ರು. ಅದಕ್ಕೆ ಅರುಣ್ ಪಾಟೀಲ್ ಅವ್ರಿಗೆಲ್ಲ ಹೇಳಿದ್ದೀನಿ, ನಮಗೆಲ್ಲ ಯಶೋಗ ನೀನೇ ಹೆಚ್ಚಿನ ಎಲ್ಲ ಸೊಸೈಟಿಗೆ ಸಂಪರ್ಕ ಐತಿ. ಮರಾಠಿ ಭಾಗ ಇರ್ಬೋದು, ಕನ್ನಡ ಭಾಗ ಇರ್ಬೋದು, MP ಮಾಡಿ ಭಾಗ ಇರ್ಬೋದು, ಎಲ್ಲನೂ ನೀವೆಲ್ಲ ಕುಂತ್ ಕೇಸ್ ಮ್ಯಾನೇಜ್ ಮಾಡಿ ಏನೇ ಸಮಸ್ಯೆ ಬಂದರೂ ಯಾವುದೂ ಸೊಸೈಟಿ ಅವ್ರಿಗೆ ಸಣ್ಣ ಒಂದು ತ್ರಾಸಾಗಿರ್ಬಾರ್ದು. ಇದು ಕೆಲವು ಮಂದಿ ಹೇಳಿದ್ರಿ, ಯಾಕಂದ್ರೆ ನಮ್ಮ ಸೊಸೈಟಿಗೆ 15 ವರ್ಷ ಅಥವಾ 10 ವರ್ಷರು ಪತ್ತು ಕೊಟ್ಟಿಲ್ಲ ತೇರು, ಅದು ಯಾಕೆ ಕೊಟ್ಟಿಲ್ಲ ಅವನ್ನೆಲ್ಲ ವಿಚಾರ ಮಾಡಿ ಎಲ್ಲ ಸೊಸೈಟಿ ಅವ್ರು ತಾವೇನು ಟೆನ್ಷನು ಅಂಜಿಕೆ ಏನಿದ್ರು ತಲೆಯನ್ನು ತೆಗೆದು ಹಾಕಿ ಭಾಳ ಪ್ರಾಮಾಣಿಕವಾಗಿ ರಾಹುಲ್ ಜಾರಕಿಹೊಳಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾರೋ. ಎಲ್ಲ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಏನು ಬೆಸ್ಟ್ ಮಾಡೋಕ್ಕಾಗ್ತೈತೆ DCC ಬ್ಯಾಂಕ್ ರೈತರಿಗೆ ಸಾಲ ಇರ್ಬೋದು, ಪತ್ತು ಇರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಇನ್ನೂ ಅನೇಕ ವಿಚಾರನ ಎಲ್ಲನೂ ಅನುಕೂಲ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರ ಎದುರು ಮಾನ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವರು ಭಾಳ ವಿಚಾರನ ತಮ್ಮ ಮುಂದೆಲ್ಲ ಹೇಳಿದರು. ಮುಂದಿನ ದಿನಮಾನದಲ್ಲಿ DCC ಬ್ಯಾಂಕ್ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ. ಯಾಕಂದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ. ಅದರ ಜೊತೆಗೆ ನಿಮ್ಮ ತಾಲೂಕಿನ ಡೈರೆಕ್ಟರ್ ಆದಂಥ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಅವರೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಅವ್ರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆದ್ರು, ಅವ್ರು ಮತ್ತು ಸ್ಟೇಟ್ಗೆ ಒಂದು ಡೈರೆಕ್ಟರ್ ಆದ್ರು ಅವ್ರು. ಯಾಕಂದ್ರೆ ನಿಮ್ಮ ಪ್ರತಿನಿಧಿ ಅಲ್ಲದೆ ಇಡೀ ರಾಜ್ಯಕ್ಕೂ ಮತ್ತು ಅವ್ರು ನನ್ನ ಅಣ್ಣಾಸಾಹೇಬ್ ಜೊಲ್ಲೆ ನಾವೆಲ್ಲ ಕೂಡಿ ಅವ್ರ ನಿರ್ದೇಶಕ ಅಪೆಕ್ಸ್ ಬ್ಯಾಂಕ್ ಹೇಳ್ತೀವಿ. ಅಪೆಕ್ಸ್ ಬ್ಯಾಂಕ್ ಅಂದರೆ ಸ್ಟೇಟ್ಗೆ ಒಬ್ಬೊಬ್ಬರು ಅಲ್ಲಿ ಡೈರೆಕ್ಟ್ ಇರ್ತಾರೋ, ಅಲ್ಲಿ ಅವ್ರ ಪ್ರತಿನಿಧಿಯಾಗಿ ಹೋದ್ರೆ ಅಂದರೆ DCC ಬ್ಯಾಂಕು ಅಪೆಕ್ಸ್ ಬ್ಯಾಂಕಿಗೆ ಕೊಂಡಿಯಾಗಿ ಕೆಲಸ ಮಾಡೋಕೆ ಅವರು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ಅವ್ರಿಗೆ. ಮುಂದೆ ಅದು ಒಳ್ಳೆ ಕೆಲಸ ಮಾಡ್ತಾರೋ. ಅದಕ್ಕೆ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ರಿ. ಇನ್ನು ಮುಂದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ಕೆ ಹಾಗೂ ನನ್ನ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ಈ ಸಭೆ ಆಯೋಜಕರಿಗೆ ಗೌರವಾನ್ವಿತ ಎಲ್ಲರಿಗೂ ತಮಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಬೆಳಗಾವಿ ತಾಲೂಕಿನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಒಂದು ಸಂವಾದ ಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾಜಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವರಾಗಿರ್ಬೋದು, ಉಪಸ್ಥಿತಿರುವಂಥ ಅರಮಾವಿ ಕ್ಷೇತ್ರದ ಶಾಸಕರು ಹಾಗೂ ಬೆಳಗಾವಿ KMF ಅಧ್ಯಕ್ಷ ಅಂತ ಬಾಲಚಂದ್ರ ಜಾರಕಿಹೊಳಿ ಅಪ್ಪ ಅವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯ ಅಂತ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಅಂತ ಕಲಾವಂತ ಅವರಾಗಿರ್ಬೋದು, ಭಾಗ್ಯವಾಡ ಆಗಿರ್ಬೋದು, ಉಪಸ್ಥಿತಿರುವಂಥ ಇಲ್ಲಿ ಸೇರಿದಂಥ ಎಲ್ಲ PKPSನ ಚೇರ್ಮನ್ಗಳಾಗಿರ್ಬೋದು, ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿದವರಾಗಿರ್ಬೋದು, ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ನಮಸ್ಕಾರನ ವೇದಿಕೆ ಮುಖಾಂತರ ಹೇಳ್ತಾ, ಮೊನ್ನೆ ನಡೆದಂಥ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ತಮ್ಮೆಲ್ಲರಿಗೂ ಗುರುತಾಗಿರುವಂತೆ ಹೊಸ ಒಂದು ಪ್ಯಾನಲ್ ಆಯ್ಕೆ ಆದಮೇಲೆ ಪ್ರಥಮ ಬಾರಿಗೆ ಒಂದು ಸಂವಾದ ಸಭೆಯನ್ನು ಕರಿಬೇಕು. ಎಲ್ಲ ಸೊಸೈಟಿಗಳ ಸದಸ್ಯರನ್ನು ಕರೆದು ಅವರ ಚಿಂತನೆಗಳನ್ನು, ಅವರ ಸಮಸ್ಯೆಗಳನ್ನ ಕೇಳಿ
ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ರು. ಇವತ್ತು ಹಲವಾರು ಸೊಸೈಟಿಗಳ ಒಂದು ಅಧ್ಯಕ್ಷ ಆಗಿರ್ಬೋದು, ಸದಸ್ಯರು ತಮ್ಮೆಲ್ಲರ ಒಂದು ಸಮಸ್ಯೆ ಆಗಿರ್ಬೋದು, ತಮ್ಮ ಒಂದು ಏನೇನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ತಮ್ಮ ಅಧ್ಯಕ್ಷ ಮುಂದೆ ಇಡುವಂತೆ ನಮ್ಮ ಮುಂದೆ ಗಮನಕ್ಕೆ ತರುವಂಥ ಕಾರ್ಯ ತಾವೆಲ್ಲರೂ ಮಾಡಿದ್ದೀರಾ. ಅದಕ್ಕೆ ಮೊದಲನೇದಾಗಿ ತಾವೆಲ್ಲರಿಗೂ ನಮ್ಮ ಒಂದು ಕಿರಿಯ ವಯಸ್ಸದಲ್ಲಿ ತಾವೆಲ್ಲರೂ ಏನು ಡೆಲಿಗೇಟ್ ತೊಗೊಂಡವರಾಗಿರ್ಬೋದು, ಎಲ್ಲ ಸರ್ವ ಸದಸ್ಯರು ನಮ್ಮ ಒಂದು ಕಿರಿಯ ವಯಸ್ಸಲ್ಲಿ ಈ ಬ್ಯಾಂಕಿನ ಬೆಳಗಾವಿ ತಾಲೂಕಿನ ನಿರ್ದೇಶಕ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಬ್ಯಾಂಕಿನ ಅಧ್ಯಕ್ಷ ಅಂತ ಅಣ್ಣಾಸಾಬ್ ಜೊಲ್ಲೆ ಅವರಾಗಿರ್ಬೋದು, ಸಹಕಾರಿ ದೂರದಿಂದ ಆಗಿರೋಂಥ ಬಾಲಚಂದ್ರ ಅಪ್ಪಾರ ಜಾರಕಿಹೊಳಿ ಅವರಾಗಿರ್ಬೋದು, ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಮತ್ತು ಅದೇ ರೀತಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಜಾರಕಿಹೊಳಿ ಒಂದು ಆಶೀರ್ವಾದದಿಂದ ನಮಗೆ ಈ ಸ್ಥಾನಕ್ಕೆ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಆಯ್ಕೆ ಆಗಲಿಕ್ಕೆ ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಚಂದ್ರಾ ಜೊಂಟೇಹೊಳಿ ಅಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಇವತ್ತು ಮಾಡ್ತದೆ. ಅದಕ್ಕೆ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಈ ಒಂದು ನಿಟ್ಟಿನಲ್ಲಿ ಇವತ್ತು ಅನೇಕ ವಿಷಯಗಳನ್ನ ಚರ್ಚೆ ಈಗಾಗಲೇ ತಾವೆಲ್ಲರೂ ಮಾಡಿದ್ದೀರಾ. ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಒಂದು PKPS ಸೊಸೈಟಿ ಮುಖಾಂತರ ಸಾಕಷ್ಟು ಸೌಲಭ್ಯಗಳನ್ನ ಇರ್ತವೆ. ಅವು ಯಶಸ್ವಿಯಾಗಿ ರೈತರಿಗೆ ನಮ್ಮ ಮುಟ್ಟಬೇಕಂತ ನಾವೆಲ್ಲರೂ ಕಾರ್ಯವನ್ನು ಮಾಡ್ತಿದ್ರೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ 50% ಹೆಚ್ಚು ಶೇಕಡ ಕೃಷಿ ಮೇಲೆ ಅವಲಂಬಿತವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ರೈತರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು, ಯಶಸ್ವಿಯಾಗಿ ನಡಿಬೇಕಂತ ಹೇಳ್ತಾರೆ. ಮೊದಲೇದು ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿಯಲ್ಲಿ ಒಳ್ಳೆಯಾದಂಥ ಒಂದು ಶಾಲೆ ಇರಬೇಕು. ಶಾಲೆ ಮುಖಾಂತರ ಬೇರೆ ಬೇರೆ ಮಕ್ಕಳಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅದರ ಜೊತೆಗೆ ಒಂದು ಗ್ರಾಮ ಪಂಚಾಯತಿ ಮುಖಾಂತರ ವಿವಿಧ ಆಡಳಿತವನ್ನು ಒಂದು ಮಾಡಬೇಕು. ಮತ್ತು ಮೂರನೇದಾಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸೊಸೈಟಿ ಇರಬೇಕು. ಆ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಸಿಗಬೇಕಂತ ಉದ್ದೇಶ ಇಟ್ಕೊಂಡು ಈ 3 ಸಂಸ್ಥೆಗಳು ಇವತ್ತು ಯಶಸ್ವಿಯಾಗಿ ನಡಿಬೇಕಂದ್ರೆ ಎಲ್ಲರೂ ರೈತರಾಗಿರ್ಬೋದು, ಜನರ ಒಂದು ಸಹಕಾರ ಅತಿ ಅವಶ್ಯಕವಾಗಿದೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಒಂದು ಬೆಳೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಸಾಕಷ್ಟು ವರ್ಷದಿಂದ ಇದೆ, ಮುಂದೆ ಕೂಡ ಇದೇ ರೀತಿ ಇರಬೇಕಂತ ತಮ್ಮಲ್ಲಿ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಈಗಾಗಲೇ ಬ್ಯಾಂಕ್ ವತಿಯಿಂದ ಸಿಗುವಂಥ ಅನೇಕ ಸೌಲಭ್ಯಗಳು, ಅದು ನಮ್ಮ ಬೆಲೆ ಸಾಲ ಆಗಿರ್ಬೋದು, 3% ಬಡ್ಡಿದರ ಒಂದು ಸಿಗುವಂಥ ಟ್ರ್ಯಾಕ್ಟರ್ ಸಾಲ ಆಗಿರ್ಬೋದು, 1% ಶೇಕಡ ಅಷ್ಟು ಬಡ್ಡಿದರ ಸಿಗುವಂಥ ಗೋಡೌನ್ ಸಾಲ ಆಗಿರ್ಬೋದು, ಮತ್ತು ಅನೇಕ ಸಾಲ ಸೌಲಭ್ಯಗಳನ್ನು ನಾವೆಲ್ಲರೂ ಯಶಸ್ವಿಯಾಗದ ಸದುಪಯೋಗ ಪಡಿಬೇಕು. ಮತ್ತು ಅದರ ಜೊತೆಗೆ ಸಂಘ ಮಟ್ಟದಲ್ಲಿ ಠೇವುಗಳನ್ನ ಸಂಗ್ರಹ ಮಾಡೋ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಬೇಕು. ಅದರಿಂದ ಪ್ರಮುಖವಾಗಿ ಕೊಟ್ಟಂಥ ಸಾಲವನ್ನು ನಿಗದಿತ ಅವಧಿಯಲ್ಲಿ ತಾವೆಲ್ಲರೂ ಮರಳು ವಸೂಲಿ ಆದರೆ ತಮ್ಮ ಸಂಘಕ್ಕೆ ಹೆಚ್ಚಿನ ಲಾಭ ಆಗ್ತದೆ ಮತ್ತು ಹೆಚ್ಚಿನ ಡಿವಿಡೆಂಟನ್ನು ತಮ್ಮೆಲ್ಲರ ಸದಸ್ಯರಿಗೆ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಬೆಳಗಾವಿ ತಾಲೂಕಿನಲ್ಲಿ ಒಟ್ಟಾರೆ 104 ಸಂಘಗಳು ಈಗಾಗಲೇ ಇದ್ದಾವೆ. ಅದರಲ್ಲಿ ಚಾಲ್ತಿ ಇರುವುದು 85 ಮತ್ತು ಕ್ರಮಪತ್ರ ಪಡೆದಂಥ ಸಾಲಗಳು 64 ಆಗಿದ್ದಾವೆ. ನಮ್ಮ ಬೆಳಗಾವಿ ತಾಲೂಕು ಪಡೆದಂಥ DCC ಬ್ಯಾಂಕಿಂದ ಮಂಜೂರಾದಂಥ ಕ್ರಮಪತ್ರ ಒಟ್ಟಾರೆ 125,91,00,000 ಆಗಿದೆ. ಅದರಲ್ಲಿ ಕ್ರಮಪತ್ತಿನ ಅನುಗುಣವಾಗಿ ಹಚ್ಚಿದಂಥ ಸಾಲು 96,75,00,000 ಆಗಿದೆ. ಅದಕ್ಕೆ ಇನ್ನಿತರ ಟ್ರ್ಯಾಕ್ಟರ್ ಸಾಲು 6,18,00,000 ಹಚ್ಚಿದ್ದಾರೆ. ಮತ್ತು ಅದೇ ರೀತಿ ಗೋಡೌನ್ ಸಾಲ 2 ಕೋಟಿ ಆಗಿದೆ, 2,98,00,000 ಆಗಿದೆ. ಅದಕ್ಕೆ ಬೆಳಗಾವಿ ತಾಲೂಕು ಅಂದರೆ ಒಂದು ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಅತಿ ಹೆಚ್ಚು ಡಿಪಾಸಿಟ್ ಹೊಂದಿರುವಂಥ ಒಂದು ತಾಲೂಕು. ಅದಕ್ಕೆ ಈ ಭಾಗದಲ್ಲಿ ಒಂದು ಅತಿ ಹೆಚ್ಚು ಎಲ್ಲರೂ ಸೇರಿಕೊಂಡು ಈ ಬ್ಯಾಂಕನ್ನು ಬೆಳೆಸಬೇಕು, ಅದನ್ನ ಇನ್ನೂ ಹೆಚ್ಚಿನ ಇದರಲ್ಲಿ ಒಯ್ಯಬೇಕಂತ ನಾವೆಲ್ಲರೂ ನೂತನವಾಗಿ ಆಯ್ಕೆ ಅಂತ ಎಲ್ಲ ಡೈರೆಕ್ಟರ್ಗಳು ಈಗಾಗಲೇ ಕೆಲಸ ಕಾರ್ಯನ ಮಾಡ್ತದೆ. ಪ್ರಥಮವಾಗಿ ಅಧ್ಯಕ್ಷ ಆಯ್ಕೆ ಆದಮೇಲೆ
ಪ್ರಥಮ ಮೀಟಿಂಗಲ್ಲಿ ಭಾಳಷ್ಟು ಒಂದು ವೇಗವಾಗಿ ಅಗ್ರೆಸಿವ್ ಆಗಿ ಸಾಕಷ್ಟು ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬ್ಯಾಂಕು ಸುಧಾರಣೆ ಆಗಬೇಕು. ಇರುವಂಥ ಏನು 6,000 ಕೋಟಿಗಿಂತ ಹೆಚ್ಚು ಡಿಪಾಸಿಟ್ ಇದೆ. ಬರುವಂಥ ಅವಧಿಯಲ್ಲಿ 10,000ಕ್ಕಿಂತ ಹೆಚ್ಚು ಡಿಪಾಸಿಟ್ಗಳನ್ನ ನಮ್ಮ ಬ್ಯಾಂಕ್ ಒಂದು ಕರ್ನಾಟಕ ರಾಜ್ಯದಲ್ಲೂ ಪ್ರಥಮ ಸ್ಥಾನದಲ್ಲಿ ಬರಬೇಕಂತ ಗುರಿಯನ್ನು ಈಗಾಗಲೇ ಅವರು ಇಟ್ಕೊಂಡಿದ್ದಾರೆ. ಕೃಷಿ ಸಾಲ ಏನಿದೆ 3,600 ಕೋಟಿವರೆಗೂ ಈಗಾಗಲೇ ಏನು ಕೊಟ್ಟಿದೆ. ರಾಜ್ಯದಲ್ಲೂ ಒಂದು ಅತಿ ಹೆಚ್ಚು, ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಕೊಡಬೇಕಂತ ಒಂದು ಸೌಲಭ್ಯಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಅನೇಕ ಏನೇನು ಬದಲಾವಣೆ ಮಾಡಬೇಕಂತ ಒಂದು ಹೇಳಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ಹೊಸ ಒಂದು ಡಿಮ್ಯಾಟ್ ಒಂದು ಅಕೌಂಟ್ ಆಗಿರ್ಬೋದು, UPI ಸೌಲಭ್ಯಗಳಾಗಿರ್ಬೋದು, ಅನೇಕ ಸೌಲಭ್ಯಗಳನ್ನ ತರುವಂಥ ಪ್ರಯತ್ನ ಮುಂದಿನ ಅವಧಿಯಲ್ಲಿ ಅವರೆಲ್ಲರೂ ಮಾಡ್ತಾರೆ. ಅದಕ್ಕೆ ಇದೇ ರೀತಿ ತಮ್ಮ ಸಹಕಾರ ಬ್ಯಾಂಕ್ ಮೇಲೆ ಇರಲಿ. ನೀವೆಲ್ಲ ಸೇರಿಕೊಂಡು ಈ ಹೆಚ್ಚಿನ ಒಂದು ವ್ಯವಹಾರ ಮಾಡೋ ಮುಖಾಂತರ ಬ್ಯಾಂಕಿಗೆ ಒಳ್ಳೆಯ ಹೆಸರು ತರುವಂಥ ಮಾಡೋಣ. ಮುಂದಿನ ದಿನ ತಮ್ಮ ಯಾವುದೇ ಕೆಲಸ ಕಾರ್ಯ ಇದ್ದರೆ ಅದನ್ನ ಪರಿಶೀಲನೆ ಮಾಡಿ ನಾವು ಅದಕ್ಕೆ ತಕ್ಷಣ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಅಧ್ಯಕ್ಷ ವ್ಯಾಪ್ತಿಯಲ್ಲಿ ಬರುವಂಥ ಅದನ್ನ ನಾವು ಅಧ್ಯಕ್ಷ ಗಮನಕ್ಕೆ ತಂದು ಅದನ್ನ ಕಾರ್ಯ ಮಾಡುವಂಥ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ತಾವೆಲ್ಲರೂ ಇದೇ ರೀತಿ ಸಹಕಾರ ತಮ್ಮ ಇರಲಿ. ಎಲ್ಲರಿಗೂ ಧನ್ಯವಾದವನ್ನು ಈ ಸರ್ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಪ್ರಥಮ ಸಭೆಯನ್ನು ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಯಶಸ್ವಿಯನ್ನು ಮಾಡಿದ್ದೀರಾ. ಇದೇ ರೀತಿ ತಮ್ಮ ಸಹಕಾರ ಇರಲಿ ಅಂತ ಮಾತನ್ನು ಹೇಳ್ತಾ, ಮುಂದಿನ ದಿನ ಕೂಡ ಇದೇ ರೀತಿ ಬ್ಯಾಂಕಿನ ಒಳ್ಳೆಯ ಬೆಳವಣಿಗೆ ನಾವು ಎಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಪ್ರಥಮ ಮೀಟಿಂಗ್ ಆಗ್ಕೊಂಡು ಎಲ್ಲರೂ ಊಟದ ವ್ಯವಸ್ಥೆ ಮಾಡಿದರೆ ತಾವೆಲ್ಲರೂ ಊಟದ ವ್ಯವಸ್ಥೆ ಮಾಡೋದು ಯಾರು ಹೋಗ್ಬಾರ್ದಂತ ಈ ಸಂದರ್ಭ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಂತ ಹೇಳ್ತಾ, ಮತ್ತು ಈ ರೀತಿ ನಮಗೆ ಆಹ್ವಾನ ಮಾಡಿದಂತೆ ಬಂದಂಥ ಎಲ್ಲ ಅಧ್ಯಕ್ಷ ಆಗಿರ್ಬೋದು, ವಾತ್ಸಪ್ಪ ಜಾರಕಿಹೊಳಿ ಆಗಿರ್ಬೋದು, ವಿಶೇಷವಾಗಿ ಅವರು ಕೂಡ ಮತ್ತೊಮ್ಮೆ ಚಂದ್ರಾ ಜಟ್ಟೋಳರಾಗಿರ್ಬೋದು, ಅವರು ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.